ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಪ್ರೀತಿಯ ಹುಡುಗಿ ಅಕ್ಷತಾ. ಕನ್ನಡ ಫ್ಯಾಕ್ಟ್ಸ್ ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಹೇಳುತ್ತಿರುವ ದೇಶ ಯಾವ ರೀತಿ ಇದೆ ಅಂದ್ರೆ, 2 ಕಾಂಟಿನೆಂಟಲ್ ಮಧ್ಯದಲ್ಲಿ ಇದೆ. ಈ ದೇಶದಲ್ಲಿ ಸ್ವಲ್ಪ ಭಾಗ ಆಸ್ಟ್ರೇಲಿಯಾದಲ್ಲಿ ಇದ್ದರೆ ಸ್ವಲ್ಪ ಭಾಗ ಯುರೋಪ್ನಲ್ಲಿ ಇರುತ್ತದೆ. ಈ ದೇಶವನ್ನು ಯುರೇಷಿಯಾ ದೇಶವೆಂದು ಕರೆಯುತ್ತಾರೆ. ಈ ದೇಶದ ಅಂದವನ್ನು ನೋಡಲು ಪ್ರಪಂಚ ವ್ಯಾಪ್ತಿಯಾಗಿ ಟೂರಿಸ್ಟ್ಗಳು ಈ ದೇಶಕ್ಕೆ ಬರುತ್ತಿರುತ್ತಾರೆ. ಈ ದೇಶವು ಮತ್ತೆ ಯಾವುದೋ ಅಲ್ಲ, ಜಾರ್ಜಿಯಾ. ಹೌದು ಫ್ರೆಂಡ್ಸ್, ಇವತ್ತು ನಿಮಗೆ ಜಾರ್ಜಿಯಾ ಬಗ್ಗೆ ಕೆಲವು ಅಮೇಜಿಂಗ್ ಮತ್ತು ಆಸಕ್ತಿದಾಯಕ ವಿಷಯವನ್ನು ತಿಳಿಸುತ್ತೇನೆ. ಈ ದೇಶದ ಬಗ್ಗೆ ನಾನು ನಿಮಗೆ ಹೇಳುವ ಮುನ್ನ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಅದೇನೆಂದ್ರೆ, ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಈ ದೇಶದ ಆಡಳಿತದ ಹೆಸರು ಜಾರ್ಜಿಯಾ. ಇದು ಒಂದು ಕಾಂಟಿನೆಂಟಲ್ ಕಂಟ್ರಿ. ಜಾರ್ಜಿಯಾಗೆ ರಷ್ಯಾ, ಟರ್ಕಿ, ಅರ್ಮೇನಿಯಾ, ಅಜರ್ಬಾ ದೇಶಗಳು ಸುತ್ತಲೂ ಇರುತ್ತವೆ. ಇಲ್ಲಿನ ಜನಸಂಖ್ಯೆ 39 ಲಕ್ಷ ಜನ. ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ 132ನೇ ಸ್ಥಾನದಲ್ಲಿದೆ. ಇಲ್ಲಿ 42% ಜನ ಅರ್ಬನ್ ಏರಿಯಾದಲ್ಲಿ ಇದ್ದಾರೆ. 58% ಜನ ರೂರಲ್ ಏರಿಯಾದಲ್ಲಿ ಇರುತ್ತಾರೆ. ಈ ದೇಶದಲ್ಲಿ ವಯಸ್ಕರು, ಯುವಕರು ಹೆಚ್ಚಾಗಿ ಇರುವ ದೇಶ ಜಾರ್ಜಿಯಾ. ಈ ದೇಶದ ಒಂದು ಕರೆನ್ಸಿಯನ್ನು ಜಾರ್ಜಿಯಾ ಲಾರಿ ಎನ್ನುತ್ತಾರೆ. ಒಂದು ಜಾರ್ಜಿಯಾ ಲಾರಿ ನಮ್ಮ ದೇಶದಲ್ಲಿ 24 ರೂಪಾಯಿಗೆ ಸಮಾನ. ಸ್ವತಂತ್ರ ಪಾಲನೆಯ ಸಮಯದಲ್ಲಿ ಈ ದೇಶಕ್ಕೆ ಪ್ರಪಂಚಾದ್ಯಂತ ವಲಸೆ ಬಂದು ಇಲ್ಲಿ ವಾಸಿಸುತ್ತಿದ್ದರು. ಜಾರ್ಜಿಯಾದಲ್ಲಿ ರಷ್ಯನ್ನರು, ಗ್ರೀಕರು, ಜರ್ಮನಿಯರು, ಅರ್ಮೇನಿಯನ್ನರ ದೇಶದವರು ಸಹ ಇದ್ದಾರೆ. ಜಾರ್ಜಿಯಾ ಆರ್ಥಿಕ ವ್ಯವಸ್ಥೆಯಲ್ಲಿ ಪರ್ಯಟನೆಯ ರಂಗ ಮುಖ್ಯವಾದ ಭಾಗವಾಗಿ ಅಭಿವೃದ್ಧಿಯನ್ನು ಹೊಂದಿದೆ. ಪ್ರತಿ ವರ್ಷ 20 ಲಕ್ಷಕ್ಕೂ ಹೆಚ್ಚು ಜನ ಪರ್ಯಟನೆಗಾರರು ಈ ದೇಶಕ್ಕೆ ಬಂದು ಹೋಗುತ್ತಿರುತ್ತಾರೆ. ಹಾಗೆ ಸುಮಾರು 2 ಬಿಲಿಯನ್ ಅಮೆರಿಕನ್ ಡಾಲರ್ಗಳು ಟೂರಿಸಂ ಮೂಲಕವೇ ಈ ದೇಶಕ್ಕೆ ಆದಾಯವಾಗಿ ಬರುತ್ತದೆ. ಪ್ರಭುತ್ವದ ಪ್ರಕಾರ ಜಾರ್ಜಿಯಾದಲ್ಲಿ ವಿವಿಧ ವಾತಾವರಣ ಪ್ರಾಂತ್ಯದಲ್ಲಿ 33 ರೆಸಾರ್ಟ್ಗಳಿವೆ. ಪರ್ಯಟಕರ ಆಕರ್ಷಣೆಯಲ್ಲಿ 2000 ಮಿನರಲ್ ಫೌಂಡೇಶನ್ಗಳು, 12,000 ಚಾರಿತ್ರಿಕ ಸಾಂಸ್ಕೃತಿಕ ಸ್ಮಾರಕ ಕಟ್ಟಡಗಳು ಈ ದೇಶದಲ್ಲಿ ಇದ್ದಾವೆ. ಅವುಗಳಲ್ಲಿ 4 ಯುನೆಸ್ಕೋಗಳನ್ನು ಸಹ ಪ್ರಪಂಚ ವಾರಸತ್ವದ ಸ್ಥಳದಲ್ಲಿ ಗುರುತಿಸಲಾಗಿದೆ. ಈ ದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಸ್ಕೂಲ್ ಲೆವೆಲ್ ಇಂದಲೇ ತುಂಬಾ ಕೇರ್ ತೆಗೆದುಕೊಳ್ಳುತ್ತಾರೆ. ಮಕ್ಕಳು ಯಾವ ರಂಗದಲ್ಲಿ ಆಸಕ್ತಿ ತೋರಿಸುತ್ತಾರೋ ಅದರ ಮೇಲೆ ತಂದೆ ತಾಯಿಗಳು ದೃಷ್ಟಿ ಕೊಟ್ಟು ಅದನ್ನು ಪ್ರೋತ್ಸಾಹಿಸುತ್ತಾರೆ. ಇಲ್ಲಿ ಸ್ಪೋರ್ಟ್ಸ್ಗೆ ಹೆಚ್ಚು ಒತ್ತನ್ನು ಕೊಡುತ್ತಾರೆ. ಜಾರ್ಜಿಯಾದ ಒಂದು ರಾಜಧಾನಿ ಟಿಬಿಲಿಸಿ ಸಿಟಿ. ಈ ದೇಶದಲ್ಲೇ ಅತಿದೊಡ್ಡ ನಗರ ಟಿಬಿಲಿಸಿ ಸಿಟಿ. ಇದು ಸುಮಾರು 1.5 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದುವ ಮೂಲಕ ಕುರಾನ್ ನದಿ ದಡದಲ್ಲಿ ಇದೆ. ಟಿಬಿಲಿಸಿ ಸಿಟಿ 5ನೇ ಶತಮಾನದಲ್ಲಿ ಐಬೀರಿಯಾಕ್ಕೆ ಸೇರಿದ ಒಕ್ತಾನ್ ಚೇತನ್ನಿಂದ ಸ್ಥಾಪಿಸಲಾಯಿತು. ಅಲ್ಲಿಂದ ಈ ನಗರವು ಕೆಲವು ರಾಜ್ಯಗಳಿಗೆ, ರಿಪಬ್ಲಿಕ್ಗಳಿಗೆ ರಾಜಧಾನಿಯಾಗಿದೆ. ಟಿಬಿಲಿಸಿ ಸಿಟಿ ಚರಿತ್ರೆಯ ನಿರ್ಮಾಣವನ್ನು ಪ್ರತಿಬಿಂಬಿಸುತ್ತದೆ. ಇದು ಮಧ್ಯಯುಗ, ನಿಯೋ ಕ್ಲಾಸಿಕಲ್, ಬ್ಲೂ ಕಟ್ಸ್ ಆಧುನಿಕ ನಿರ್ಮಾಣವನ್ನು ಪ್ರತಿಬಿಂಬಿಸುತ್ತದೆ. ಜಾರ್ಜಿಯಾ 8,000 ವರ್ಷಗಳಿಂದ ವೈನ್ಸ್ ಅನ್ನು ತಯಾರು ಮಾಡುತ್ತಿದೆ. ವೈನ್ ಉತ್ಪಾದನೆಯಲ್ಲಿ ಜನ್ಮಸ್ಥಳವೆಂದು ಈ ದೇಶವನ್ನು ಪರಿಗಣಿಸುತ್ತಾರೆ. ದೇವ್ರಿ ಎಂದು ಕರೆಯುವ ದೊಡ್ಡ ಮಡಿಕೆ ಪಾತ್ರೆಯಲ್ಲಿ ದ್ರಾಕ್ಷಿ ರಸವನ್ನು ಹಾಕಿ ಶೀತಕಾಲದಲ್ಲಿ ಭೂಭಾಗದಲ್ಲಿ ಊತಿಟ್ಟರೆಂದರೆ ಅದು ವೈನ್ ಆಗಿ ಬದಲಾಗುತ್ತದೆ ಎಂದು ಈ ಜಾರ್ಜಿಯಾದವರು ಕಂಡುಕೊಂಡಿದ್ದಾರೆ. ಯುನೆಸ್ಕೋ ಸಂಪ್ರದಾಯ ಜಾರ್ಜಿಯನ್ ವೈನ್ ತಯಾರಿ ಪದ್ಧತಿಯನ್ನು ತೇವ್ರಿ ಎಂದು ಕರೆಯಲ್ಪಡುವ ಮಣ್ಣಿನ ಹೂಜಿಯನ್ನು ಉಪಯೋಗಿಸುವ ಮೂಲಕ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಹ್ಯುಮ್ಯಾನಿಟಿಯಲ್ಲಿ ಸ್ಥಳ ಸಿಕ್ಕಿತು.
ಈ ದೇಶದಲ್ಲಿ ನೋಡುವುದಕ್ಕೆ ಕೆಲವು ಅದ್ಭುತವಾದ ಪ್ರದೇಶಗಳಿವೆ. ಎಲ್ಲವೂ ಸಹಜ, ಸೌಂದರ್ಯಮಯವಾಗಿ ಮತ್ತು ರಮಣೀಯವಾಗಿ ಕಂಗೊಳಿಸುತ್ತಿವೆ. ಇಲ್ಲಿ ಒಂದೇ ಒಂದು ಸರೋವರ ನ್ಯಾಚುರಲ್ ಆಗಿದೆ, ಆದ್ರೆ ಉಳಿದ ಸರೋವರಗಳೆಲ್ಲವೂ ಕೃತಕವಾಗಿ ತಯಾರಿಸಿರುವುದು. ಆದ್ರೆ ನೋಡುವುದಕ್ಕೆ ಪ್ರಾಕೃತಿಕ ಲೇಕ್ ತರಹವೇ ಕಾಣಿಸುತ್ತವೆ. ಜಾರ್ಜಿಯನ್ಸ್ ಯಾವ ಚಿಕ್ಕ ಕೆಲಸ ಮಾಡಬೇಕೆಂದ್ರೂ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತಾರೆ. ಸಣ್ಣ ಕೆಲಸವನ್ನು ಸಹ ತುಂಬಾ ಕಷ್ಟದ ಕೆಲಸವೇನೋ ಎಂದು ಭಾವಿಸುತ್ತಾರೆ. ಆದ್ರೆ ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ಯೋಚನೆ ಮಾಡುವುದಿಲ್ಲ. ಆದ್ರೆ ಏನಾದ್ರೂ ಸಮಯ ಬಂದು ಕೆಲಸ ಕೇಳಿದ್ರೆ ಮಾತ್ರ ಏನೋ ಅವರ ಬ್ಲಡ್ ಡೊನೇಟ್ ಮಾಡು ಎಂದ ಹಾಗೆ ಅಥವಾ ಅವರ ಕಿಡ್ನಿಯನ್ನೇ ದಾನ ಕೇಳಿದ್ದಾರೆ ಎನ್ನುವ ತರಹ ಮುಖ ಮಾಡುತ್ತಾರೆ. ಜಾರ್ಜಿಯಾದಲ್ಲಿ ಮದುವೆಗೆ ಕೆಲವು ದಿನಗಳ ಮುಂದಿನಿಂದಲೇ ಹುಡುಗ ಹುಡುಗಿ ಹೊರಗೆ ಬರುವುದಿಲ್ಲ. ಮದುವೆ ಸೆಟ್ ಆದ ಮೇಲೆ ಮನೆಯಿಂದ ಎಲ್ಲೂ ಹೋಗುವುದಿಲ್ಲ. ಹಾಗೆ ಎಲ್ಲಿಗಾದರೂ ಹೋದರೆ ಅಶುಭವೆಂದು ಅವರ ನಂಬಿಕೆ. ಈ ದಿನಗಳಲ್ಲಿ ಅಲ್ಲಿನ ಗ್ರಾಮಗಳಲ್ಲಿ ವಾಸಿಸುವ ಪ್ರಜೆಗಳು ಏನೆನ್ನುತ್ತಾರೆ ಎಂದರೆ, ಒಂದೊಂದು ಸಾರಿ ಮದುವೆ ಫಿಕ್ಸ್ ಆದ್ರೆ ಅವರ ಮೇಲೆ ಕೆಟ್ಟ ದೃಷ್ಟಿ ಇರುತ್ತದೆ ಎಂದು. ಅದಕ್ಕೆ ಅವರನ್ನು ಹೊರಗೆ ಕಳಿಸದೆ ಬಂಧಿಸುತ್ತಾರೆ. ಜಾರ್ಜಿಯನ್ನರು ಅತಿಥಿಗಳಿಗೆ ಸತ್ಕಾರ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಜಾರ್ಜಿಯಾದಲ್ಲಿ ಅತಿಥಿಗಳು ಗಾಡ್ ಗಿಫ್ಟ್ ಎಂದು ನಂಬುತ್ತಾರೆ. ಇಲ್ಲಿ ಸುಪ್ರ ನಿರ್ವಹಿಸುವಾಗ ಅತಿಥಿಗಳನ್ನು ಮುಕ್ತಕಂಠದಿಂದ ಸ್ವಾಗತವನ್ನು ಕೋರುತ್ತಾರೆ. ಇಲ್ಲಿ ಅತಿಥಿಗಳನ್ನು ಸುಪ್ರ ಎಂದು ಕರೆಯುತ್ತಾರೆ. ಜಾರ್ಜಿಯಾದಲ್ಲಿ ಆರ್ಥೋಡಾಕ್ಸ್ ಕ್ರೈಸ್ತ ಮತ ಪ್ರಧಾನ ಪಾತ್ರ ವಹಿಸುತ್ತದೆ. ಇಲ್ಲಿನವರೆಗೆ ಈ ದೇಶದಲ್ಲಿನ ಮೆಜಾರಿಟಿ ಮಾತ್ರ ಕ್ರೈಸ್ತ ಮತವೆಂದೇ ಗುರುತಿಸಲ್ಪಟ್ಟಿದೆ. ಜಾರ್ಜಿಯನ್ ಆರ್ಥೋಡಾಕ್ಸ್ ಚರ್ಚ್ ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನ ಕ್ರೈಸ್ತ ಚರ್ಚಿನಲ್ಲಿ ಒಂದಾಗಿದೆ. ಜಾರ್ಜಿಯಾ ಬಾವುಟದ ಮೇಲೆ 5 ಕ್ರಾಸ್ಗಳು ಇರುತ್ತವೆ. ಇದನ್ನು 5 ಕ್ರಾಸ್ ಫ್ಲಾಗ್ ಎಂದು ಕರೆಯುತ್ತಾರೆ. ಇದು ಜಾರ್ಜಿಯಾ ಜಾತಿಯ ಚಿಹ್ನೆಯಲ್ಲಿ ಒಂದಾಗಿದೆ. ಈ ದೇಶದಲ್ಲಿ 12 ಡಿಫರೆಂಟ್ ಕ್ಲೈಮೇಟ್ ಝೋನ್ ಇವೆ. ಉಷ್ಣಮಂಡಲದಿಂದ ಪಶ್ಚಿಮ ಎಡಾರಿ ಮತ್ತು ಐಫೆಲ್ನವರೆಗೂ ವಾತಾವರಣದಲ್ಲಿ ಅತ್ಯಂತ ಪರ್ಯಾವರಣ ವೈವಿಧ್ಯಮಯ ದೇಶಗಳಲ್ಲಿ ಜಾರ್ಜಿಯಾವನ್ನು ಒಂದಾಗಿ ಪರಿಗಣಿಸುತ್ತಾರೆ. ಪ್ರಪಂಚದಲ್ಲಿ ಅತ್ಯಂತ ಆಳವನ್ನು ಹೊಂದಿರುವ ಗುಹೆ ಜಾರ್ಜಿಯಾದಲ್ಲಿ ಕಾಣಿಸಿತು. ಪಶ್ಚಿಮ ಕಾಕಕ್ಸ್ ಪ್ರಾಂತ್ಯದಲ್ಲಿ ಗಾಗ್ರಾ ಪರ್ವತ ಶ್ರೇಣಿಯ ಮಧ್ಯದಲ್ಲಿರುವ ವೆರಿಯೋಕಿನಾ ಗುಹೆ 2212 ಮೀಟರ್ ಆಳವಿದೆ. ಈ ಭೂಮಿಯ ಮೇಲೆ ಅತ್ಯಂತ ಆಳವಿರುವ ಗುಹೆಯಾಗಿ ಹೆಸರನ್ನು ಈ ಗುಹೆ ಪಡೆದಿದೆ. ಜೊತೆಗೆ ಇಲ್ಲಿ ಇದು ಕಾಕಕ್ಸ್ ಯುರೋಪಿನಲ್ಲೇ ಎತ್ತರವಾದ ಪರ್ವತ ಶ್ರೇಣಿಯಾಗಿದೆ. ಐರೋಪ್ಯದಲ್ಲಿ ಆಲ್ಫಾ ಅತಿ ಎತ್ತರವಾದ ಪರ್ವತ ಶ್ರೇಣಿ ಎಂದು ಊಹಿಸುತ್ತಾರೆ, ಆದ್ರೆ ಅದು ನಿಜ ಅಲ್ಲ. ಜಾರ್ಜಿಯಾ ಮತ್ತು ರಷ್ಯಾದ ಮಧ್ಯೆ ಇರುವ ಸರಹದ್ದಾಗಿ ವಿಸ್ತರಿಸಿರುವ ಕಾಕ್ಸಸ್ ಪರ್ವತಗಳು ವಾಸ್ತವವಾಗಿ ಎತ್ತರವಾಗಿದೆ. ಜಾರ್ಜಿಯಾದಲ್ಲಿನ ಯುವಕರ ಸಂಘ ಅತ್ಯಂತ ಪುರಾತನವಾದುದು. ಜಾರ್ಜಿಯನ್ ಯುವಕರು 2 ಸಮೂಹವಾಗಿ ವಿಭಜಿಸಲ್ಪಟ್ಟು ಈ ದೇಶದಲ್ಲಿ ಸುಮಾರು 2600 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಜಾರ್ಜಿಯಾ ಒಂದು ಸಮಯದಲ್ಲಿ ಮುಖ್ಯವಾದ ಜರ್ಮನಿ ಜಾತಿಗಳಿಗೆ ನೆಲೆಯಾಗಿತ್ತು. ಆದರೆ ತುಂಬಾ ಜನ ಜರ್ಮನರು 2ನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಹೊರಟು ಹೋದರು. ಜಾರ್ಜಿಯಾ ಎಜುಕೇಶನ್ ಸಿಸ್ಟಮ್ ಪ್ರಧಾನ ದಮನಿಯಾಗಿ ಬದಲಾಯಿತು. ಜಾರ್ಜಿಯಾದಲ್ಲಿ ಎಜುಕೇಶನ್ಗಾಗಿ ಅನೇಕ ಪ್ರಧಾನ ವಿದ್ಯಾಸಂಸ್ಥೆಗಳಿವೆ. ಮುಖ್ಯವಾಗಿ ಟ್ಯುಬಿಲಿಟಿ ಸ್ಟೇಟ್ ಮೆಡಿಕಲ್ ವಿಶ್ವವಿದ್ಯಾಲಯವನ್ನು 1918ರಲ್ಲಿ ಟ್ಯುಬಿಲಿಟಿ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಗಿ ಸ್ಥಾಪಿಸಲಾಯಿತು. ಹಾಗೆ ಜಾರ್ಜಿಯನ್ ಟೆಕ್ನಿಕಲಿ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಕಾಕಸಸ್, ಫ್ರೀ ಯೂನಿವರ್ಸಿಟಿ ಟ್ಯುಬಿಲಿಟಿ, ಇಲ್ಲಿ ಈ ತರಹ ಯೂನಿವರ್ಸಿಟಿಗಳು ಪ್ರಧಾನ ಯೂನಿವರ್ಸಿಟಿಗಳು ಎಂದು ಹೇಳಬಹುದು. ಜೋಸೆಫ್ ಸ್ಟಾಲಿನ್ ಜಾರ್ಜಿಯಾದಲ್ಲಿ ಜನಿಸಿದ್ದನು. ಆತನು 1858ರಲ್ಲಿ ರಷ್ಯಾ ಸಾಮ್ರಾಜ್ಯದಲ್ಲಿ ಭಾಗವಾಗಿದ್ದ ಗೋರಿ ನಗರದಲ್ಲಿ ಜನಿಸಿದ್ದನು. ಈಗ ಗೋರಿಯಲ್ಲಿ ಸ್ಟಾಲಿನ್ಗೆ ಅಂಕಿತವಾಗಿರುವ ಮ್ಯೂಸಿಯಂ ಇದೆ. ಇದು ಅವನ ಜೀವನವನ್ನು ಕೀರ್ತಿಸುತ್ತದೆ. ಈ ದೇಶದಲ್ಲಿ ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ರಗ್ಬಿ, ವೇಟ್ ಚಾರಿತ್ರಿಕವಾಗಿ ದೈಹಿಕ ವ್ಯಾಯಾಮಕ್ಕೆ ಈ ದೇಶವು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ದೇಶದ ಸುತ್ತಲೂ ಇರುವ ಸುಂದರವಾದ ಪ್ರಕೃತಿ ದೃಶ್ಯವು ವೈವಿಧ್ಯಮಯವಾಗಿರುತ್ತದೆ. ಜೊತೆಗೆ ಟೂರಿಸ್ಟ್ಗಳನ್ನು ಮತ್ತೆ ಮತ್ತೆ ಇಲ್ಲಿಗೆ ಬರುವಂತೆ ಆಕರ್ಷಿಸುತ್ತದೆ. ಜಾರ್ಜಿಯಾ ಭೂಭಾಗದಲ್ಲಿ 45% ಅರಣ್ಯಗಳಿವೆ. ಜಾರ್ಜಿಯಾ ಭಾಷೆ ಯುನಿಕ್ ಆಗಿ ಇರುತ್ತದೆ.
ಜಾರ್ಜಿಯನ್ ಭಾಷೆ ಪ್ರಪಂಚದಲ್ಲೇ ಅತ್ಯಂತ ಪ್ರತ್ಯೇಕವಾದ ಭಾಷೆಯಲ್ಲಿ ಒಂದು ಮತ್ತೆ ಅದು ಸ್ವಂತ ವರ್ಣಮಾಲೆಯನ್ನು ಹೊಂದಿದೆ. ಜಾರ್ಜಿಯಾ ಪ್ರಸ್ತುತ 4 ಅಂತಾರಾಷ್ಟ್ರೀಯ ವಿಮಾನವನ್ನು ಹೊಂದಿದೆ. ಇದರಲ್ಲಿ ಅತಿದೊಡ್ಡ ಟ್ಯುಬಿಲಿಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾರ್ಜಿಯನ್ ಏರ್ವೇಸ್ಗೆ ಕೇಂದ್ರವಾಗಿದೆ. ಇದು ಅನೇಕ ಯುರೋಪಿಯನ್ ನಗರಗಳನ್ನು ಅನುಸಂಧಾನ ಮಾಡುತ್ತದೆ. ಇಲ್ಲಿನ ಏರ್ ಹೋಸ್ಟರ್ಗಳು ಬಹಳವೇ ಸುಂದರವಾಗಿ ಇರುತ್ತಾರೆ ಹಾಗೂ ಪ್ರಯಾಣಿಕರಿಗೆ ಹೆಚ್ಚು ಗೌರವವನ್ನು ಕೊಡುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೇಶದ ಬಗ್ಗೆ ಆಸಕ್ತಿದಾಯಕ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.